ವೆಲ್ಕಮ್ ಬ್ಯಾಕ್. ಬೆನ್ನು ನೋವಿಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವಂಥ ದರ್ಶನ್ ಈಗ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರಂತೆ. ಏನದು ಈ ರಿಪೋರ್ಟ್ ನೋಡಿ. ತ್ರಿಶಂಕು ಸ್ಥಿತಿಯಲ್ಲಿ ಕೊಲೆ ಆರೋಪಿ ದರ್ಶನ್. ಬೇಲ್ ಭವಿಷ್ಯ ಏನಾಗುತ್ತೋ ಎನ್ನುವ ಆತಂಕ. ಬೆನ್ನು ನೋವಿನ ಟ್ರೀಟ್ಮೆಂಟ್ನಲ್ಲಿರೋ ದರ್ಶನ್ಗೆ ಈಗ ಜಾಮೀನಿನದ್ದೇ ಟೆನ್ಷನ್ ಹೆಚ್ಚಾಗಿದೆಯಂತೆ. 3 ವಿಚಾರ ಕೊಲೆ ಆರೋಪಿಗೆ ಕಾಡ್ತಿದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾವುದು ಆ 3 ವಿಚಾರ ಅಂತ ನೋಡೋದಾದ್ರೆ, ಮಧ್ಯಂತರ ಬೇಲ್ ರದ್ದತಿಗೆ ಸುಪ್ರೀಂಗೆ ಶೀಘ್ರವೇ ಅರ್ಜಿ. ಮೆಡಿಕಲ್ ಬೇಲ್ ಮೇಲೆ ಹೊರಗಿರೋ ದರ್ಶನ್ ಈಗ ತ್ರಿಶಂಕು ಸ್ಥಿತಿಯಲ್ಲಿದ್ದಾನೆ ಎನ್ನಲಾಗ್ತಾ ಇದೆ. ದರ್ಶನ್ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಶೀಘ್ರವೇ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾದ ಕೂಡಲೇ ದರ್ಶನ್ ಮಧ್ಯಂತರ ಜಾಮೀನಿಗೂ ಕಂಟಕವಾಗುವ ಸಾಧ್ಯತೆ ಇದೆ. ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿಕೊಳ್ಳಬಹುದು ಎನ್ನುವ ಯೋಚನೆಗೆ ಕೊಡಲಿ ಪೆಟ್ಟು ಬೀಳಲಿದೆ. ಇಂದು ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ. ಈತ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಭವಿಷ್ಯ ಏನಾಗುತ್ತೆ ಎನ್ನುವ ಆತಂಕ ಹೆಚ್ಚಾಗಿದ್ದು, ಮಧ್ಯಂತರ ಬೇಲ್ ಅವಧಿ ಮುಗಿಯುವವರೆಗೂ ಜಾಮೀನು ಅರ್ಜಿ ವಿಚಾರಣೆ ನಡೆಸಲು ನಿರಾಕರಿಸಿದರೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಗೆಹರಿಯದ ದರ್ಶನ್ ಆಪರೇಷನ್ ಗೊಂದಲ. ಬೇಲ್ ವಿಚಾರ ಆತಂಕ ಒಂದೆಡೆಯಾದ್ರೆ, ಇನ್ನೊಂದೆಡೆ ಆಪರೇಷನ್ಗೆ ಇನ್ನೂ ಡೇಟ್ ಫಿಕ್ಸ್ ಆಗದೆ ಇರೋದು ದರ್ಶನ್ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಆಪರೇಷನ್ ಮಾಡಿಸಿಕೊಂಡರೂ ಸಮಸ್ಯೆ, ಮಾಡಿಸಿಕೊಂಡಿಲ್ಲ ಅಂದ್ರೂ ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ತ್ರಿಶಂಕು ಸ್ಥಿತಿಯಲ್ಲಿ ದರ್ಶನ್ ನರಳ್ತಾ ಇದ್ದಾನೆ ಎನ್ನಲಾಗ್ತಾ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇಲ್ಲಿ SPP ಪ್ರಸನ್ನ ಕುಮಾರ್ ಅವರು ವಾದ ಹೇಗಿರಬಹುದು, ದರ್ಶನ್ಗೆ ನೋವಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಅನ್ನೋ ವಾದವನ್ನು ಮಂಡನೆ ಮಾಡ್ಬೋದು. ಆಪರೇಷನ್ ಮಾಡ್ತಾರಾ ಅಂತ ತಿಳಿದು ಆ ಬಳಿಕ ನೀವು ನಿರ್ಧಾರವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಅದಾದ ಬಳಿಕ ಮೆಡಿಕಲ್ ಬೋರ್ಡ್ ಅಭಿಪ್ರಾಯ ಮುಖ್ಯವಾಗುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರಿಪೋರ್ಟ್ ಪಡೆದುಕೊಳ್ಬಹುದು, ಖಾಸಗಿ ಆಸ್ಪತ್ರೆ ಹಾಕಬೇಕು, ಚಿಕಿತ್ಸೆ ಅವಶ್ಯಕತೆ ಇದೆ ಅಲ್ವಾ. ಆದರೆ ಆರೋಪಿಗೆ ಚಿಕಿತ್ಸೆಗೆ ಅವಶ್ಯಕತೆ ಇದೆ, ಜಾಮೀನಿಗೆ ಅವಶ್ಯಕತೆ ಇಲ್ಲ ಅಂತೇಳಿ ಈ ಪಾಯಿಂಟ್ಗಳನ್ನು ಇಟ್ಟುಕೊಂಡು ಅವರು ವಾದವನ್ನು ಮಂಡಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಒಂದು ವೇಳೆ ಇದೇ ರೀತಿಯಾಗಿ ವಾದವನ್ನು ಮಂಡಿಸಿದ್ದೆ ಆದರೆ ದರ್ಶನ್ ಮುಂದಿನ ನಡೆ ಹೇಗಿರುತ್ತೆ? ಮೇಲ್ಮನವಿ ಪ್ರಶ್ನಿಸಿ ದರ್ಶನ್ ಪರ ವಕೀಲ ವಾದವನ್ನು ಮಾಡಬೇಕು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದವನ್ನು ಪ್ರಶ್ನಿಸಿ CV ನಾಗೇಶ್ ಅವರು ಪ್ರತಿವಾದವನ್ನು ಮಂಡಿಸಬೇಕು. ವಾದ ಪ್ರತಿವಾದದ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಮತ್ತೆ ಬರಬಹುದು. ದರ್ಶನ್ ಆರೋಗ್ಯದ ಗಂಭೀರತೆ ಬಗ್ಗೆ ಕೋರ್ಟ್ಗೆ ಹೇಳಬೇಕಾಗತ್ತೆ. ಈ ಸಮಯದಲ್ಲಿ ವಾದ ಪ್ರತಿವಾದಕ್ಕೆ ಅವಕಾಶವನ್ನು ನ್ಯಾಯಮೂರ್ತಿಗಳು ಕೊಡ್ತಾರೆ, ಜಡ್ಜ್ ಕೊಡ್ತಾರೆ. 6 ವಾರದಲ್ಲಿ ವೈದ್ಯಕೀಯ ವರದಿ ಸಲ್ಲಿಸಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ವೇಳೆ ವರದಿಯನ್ನು ಕೊಡದೇ ಇದ್ದರೆ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ ಇಲ್ಲಿ ಯಾರಿಗೆ? ದರ್ಶನ್ಗೆ. ಇನ್ನು ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಕಾನೂನು ತಜ್ಞರು ಏನು ಹೇಳ್ತಾರೆ? ಮೇಲ್ಮನವಿ ಸಲ್ಲಿಕೆ ಆದರೆ ಸಂಕಷ್ಟ ಫಿಕ್ಸ್ ಯಾರಿಗೆ? ಸಂಕಷ್ಟ ಫಿಕ್ಸ್ ಆಗುತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ವಕೀಲ ಸುನಿಲ್ ಕುಮಾರ್ ಅವರು ಇದೇ ವಿಚಾರವಾಗಿ ಕಾನೂನಾತ್ಮಕವಾದಂಥ ಮುಂದಿನ ನಡೆ ಹೇಗಿರುತ್ತೆ, ಸಂಕಷ್ಟ ಯಾರಿಗೆ ಅನ್ನುವ ಮಾತುಗಳನ್ನು ಆಡಿದ್ದಾರೆ ನೋಡಿ. ದರ್ಶನ್ಗೆ ಇಂಟ್ರಿಮ್ ಬೇಲ್ ಏನು ಸಿಕ್ಕಿದೆ, 6 ವಾರಗಳ ಇಂಟ್ರಿಮ್ ಬೇಲ್.
ಅದರ ವಿರುದ್ಧವಾಗಿ ಪೊಲೀಸರು ಈಗ ಏನು ತನಿಖೆ ಮಾಡ್ತಾ ಇದ್ದಾರೆ, ಅವ್ರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ ಅಂತ. ಎಷ್ಟರ ಮಟ್ಟಿಗೆ ಪಾಸಿಬಿಲಿಟೀಸ್ ಇದೆ ಈ ಇಂಟ್ರಿಮ್ ಬೇಲ್ ಕೂಡ ರದ್ದಾಗುವಂಥ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ? ಇದರ ಲೀಗಲ್ ಆಸ್ಪೆಕ್ಟ್ಸ್ ಏನು ಸರ್, ಏನೇನು ಆಗ್ಬೋದು? ಮೇಡಮ್ ನಮಸ್ತೆ. ಈಗ ದರ್ಶನ್ ಅವ್ರ ವಿಚಾರದಲ್ಲಿ ಸುಮಾರು ಬರೀ 6 ವಾರಗಳ ಕಾಲ ಮೆಡಿಕಲ್ ಬೇಲ್ ಅನ್ನ ಕೊಟ್ಟಿದ್ದಾರೆ ಹೈಕೋರ್ಟ್. ಈಗ ನಮ್ಮ ಗೃಹ ಇಲಾಖೆ ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ, ಅದನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದರ್ಶನ್ ಅವರು ಕೊಟ್ಟಂತ ರಿಪೋರ್ಟ್ ಗಳಲ್ಲಿ ಬಹಳಷ್ಟು ಇನ್ಕನ್ಸಿಸ್ಟೆನ್ಸೀಸ್ ಇದೆ, ಬಹಳಷ್ಟು ಸೀರಿಯಸ್ ಇದೆ. ಸರ್ಜರಿ ಆಗ್ಲೇಬೇಕು, ಸರ್ಜರಿ ಆಗಿಲ್ಲ ಅಂದ್ರೆ ಪ್ಯಾರಾಲಿಸಿಸ್ ಆಗುವಂತ ಸಂದರ್ಭ ಇದೆ ಅಂತ ಹೇಳಿ ಎಲ್ಲ ಅಂಶಗಳನ್ನ ಕೋರ್ಟ್ಗೆ ಗಮನಕ್ಕೆ ತಂದ ಮೇಲೆ ಕೋರ್ಟ್ನವರು ಇಂಟ್ರಿಮ್ ಬೇಲ್ ಅನ್ನ ಒಂದು 6 ವಾರಗಳ ಕಾಲ ಕೊಟ್ಟಿದ್ದಾರೆ. ಬಟ್ ಈಗ ಎಲ್ಲೂ ಕೂಡ ಸರ್ಜರಿ ಆಗಿಲ್ಲ. ಬರೀ ಈಗ ಏನಾಗ್ತಿದೆ, ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಫಿಸಿಯೋಥೆರಪಿ ಆಗ್ತಾ ಇದೆ, ಬಟ್ ಸರ್ಜರಿ ಎಲ್ಲೂ ಕೂಡ ಆಗಿಲ್ಲ. ನಾಳೆ ದಿವಸ ಬೇರೆ ಬೇರೆ ಪ್ರಕರಣಗಳಲ್ಲಿ, ಇನ್ನ ಗಂಭೀರವಾದಂತಹ ಪ್ರಕರಣಗಳಲ್ಲಿ ಎಲ್ಲ ಆರೋಪಿಗಳು ಇದೇ ತರ ದರ್ಶನ್ ಅವ್ರ ಪ್ರಕರಣ ತಗೊಂಡು ನಮಗೂ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳಿ ಮೆಡಿಕಲ್ ಬೇಲ್ ಅನ್ನ ತಗೊಂಡು ಅಬ್ಯೂಸ್ ಆಫ್ ಪ್ರಾಸೆಸ್ ಅನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಕಂಡು ಬಂದು, ಹಾಗಾಗಿ ಹೋಮ್ ಡಿಪಾರ್ಟ್ಮೆಂಟ್ ನವರು ಏನ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅನ್ನ ಹೋಗ್ತಾ ಇದ್ದಾರೆ. ಒಂದು ಪಕ್ಷ ಸುಪ್ರೀಂ ಕೋರ್ಟ್ ಅಪೀಲ್ ಹೋದ ನಂತರ ಸುಪ್ರೀಂ ಕೋರ್ಟ್ ಮುಂದೆ ಕೂಡ 2 ಆಪ್ಷನ್ಸ್ ಗಳನ್ನ ಇದೆ. ಸಹಜವಾಗಿ ಏನೇ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಈ ಕೇಸಲ್ಲಿ ಪರಿಪೂರ್ಣವಾಗಿ ವಾದ ಮಂಡನೆ ಆಗಿ ಮೆರಿಟ್ಸ್ ಮೇಲೆ ಈಗಲೂ ಕೂಡ ಇನ್ನ ಡಿಸೈಡ್ ಆಗಿಲ್ಲ, ಬರೀ ಒಂದು ಇಂಟ್ರಿಮ್ ಬೇಲ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈಗ ಏನೇನು ಅಲಿಗೇಷನ್ಸ್ ಮಾಡ್ತಿದ್ರಿ, ಏನೇನು ಆಪಾದನೆಗಳು ಮಾಡ್ತಿದ್ರಿ, ಎಲ್ಲವನ್ನು ಕೂಡ ಹೈಕೋರ್ಟ್ ನಲ್ಲಿ ಅದೇ ನ್ಯಾಯಾಧೀಶರ ಮುಂದೆ ಮಾಡಿ ಮತ್ತು ಅವ್ರ ಕಡೆ ಅವರೇ ಆಟೋಮೆಟಿಕಲಿ ಬೇಲ್ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಕೂಡ ಅವ್ರ ಮುಂದೆ ಇದೆ. ಅದನ್ನು ಮುಗಿಸ್ಕೊಂಡು ಬನ್ನಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ಬೋದು. ಇಲ್ಲ ಅಂದ್ರೆ ಇಲ್ಲ, ಇದು ತುಂಬಾ ಅತ್ಯಂತ ಗಂಭೀರವಾದಂತ ಪ್ರಕರಣ, ಇದನ್ನ ಮೆಡಿಕಲ್ ಬೇಲ್ ಕೊಟ್ಟಂತ ಸಂದರ್ಭ ಉಚಿತವಾದಂತದ್ದಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಮೇಡಮ್. ಓಕೆ, ಸುನಿಲ್ ಕುಮಾರ್ ಅವರೇ, ಇನ್ನು ದರ್ಶನ್ ಮೇನ್ ಬೇಲ್ ಕೇಸ್ ಏನಿದೆ, ಬೇಲ್ ಕೊಡಬೇಕು ಅಂತ ಅಪ್ಲೈ ಮಾಡಿರ್ತಕ್ಕಂಥ ಕೇಸ್ಗೆ ಒಂದು ವೇಳೆ ಬೇಲ್ ಈಗ ಇಂಟ್ರಿಮ್ ಬೇಲ್ ರದ್ದಾದರೆ ಅದು ಮುಂದೆ ಜಾಮೀನು ಸಿಗೋದಕ್ಕೆ ತೊಂದರೆ ಆಗತ್ತಾ ಅಥವಾ ಏನಾಗ್ಬೋದು ಅಂತ? ಇಂಟ್ರಿಮ್ ಬೇಲ್ ರದ್ದಾದರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಮೇಡಮ್, ಒಂದು ಸಲ ಇಂಟ್ರಿಮ್ ಬೇಲ್ ರದ್ದಾಯ್ತು ಅನ್ನೋದಾದ್ರೆ ಇದು ಮೆಡಿಕಲ್ ರೀಸನ್ ಮೇಲೆ ಕೊಟ್ಟಂತ ಬೇಲ್ ಆಗಿರೋದ್ರಿಂದ ಅದು ಮೆರಿಟ್ಸ್ ಮೇಲಿರೋ ಕೇಸ್ಗೆ ಯಾವುದೇ ತರ ಪ್ರಭಾವ ಬೀಳುವುದಿಲ್ಲ. ಮೆರಿಟ್ಸ್ ಮೇಲೆ ಪರಿಪೂರ್ಣವಾಗಿ ವಾದ ಮಂಡನೆ ಶುರು ಆಗಿಲ್ಲ. ಅವ್ರ ಕಡೆ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಬೇಕು, ಈ ಕಡೆ SP ಅವರಾದಂತಹ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡಬೇಕು. ಹಾಗಾಗಿ ಏನೋ ವಾದ ಮಂಡನೆ ಮುಗಿಯಕ್ ಮುಂಚೆ ಇವರ ಹೆಲ್ತ್ ಏನಾದ್ರೂ ಸೀರಿಯಸ್ ಆಗ್ಬೋದು, ಅವರ ವಕೀಲರು ಹೇಳೋರ ರೀತಿಯಲ್ಲಿ ಆಪರೇಷನ್ ಮಾಡಲೇಬೇಕು, ತ್ವರಿತವಾಗಿ ಚಿಕಿತ್ಸೆ ಕೊಡಿಸಿಲ್ಲ ಅಂದ್ರೆ ಪ್ಯಾರಾಲಿಸಿಸ್ ಆಗಿ ಲಕ್ವ ಹೊಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಅವ್ರ ಮೂಲೆ ಕೂರ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ವಕ್ಫ್ ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಪೊಲೀಸರು ಪ್ರತಿಭಟನಾ ನಿರತ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆ ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದರು. ಈ ವೇಳೆ ಮಾಜಿ ಸಚಿವ BC ಪಾಟೀಲ್, ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರ್ ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆಯಲಾಯಿತು. ಮಂಡ್ಯದಲ್ಲಿ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದೆಯಾ ಎಂಬ ಶಂಕೆ ಶುರುವಾಗಿದೆ. ಯಾಕಂದ್ರೆ ಮೊನ್ನೆ KR ಪೇಟೆ ಪಟ್ಟಣದಲ್ಲಿರುವ ಸುಭಾಷ್ ನಗರದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ರಂಗನಾಥ್ ಎಂಬುವರ ಮನೆಗೆ ಕಳ್ಳರು ನುಗ್ಗಿ ಕಳ್ಳತನಕ್ಕೆ ಪ್ರಯತ್ನಿಸಿದರು. ಇದೀಗ ದರೋಡೆ ಯತ್ನದ ಚಲನವಲನ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳರು ಚಡ್ಡಿ ಬನಿಯನ್ನಲ್ಲಿಯೇ ಬಂದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಹಾಸನ ನಗರಸಭೆ ಸಾಮಾನ್ಯ ಸಭೆಯಲ್ಲಿಯೇ ಸದಸ್ಯರ ನಡುವೆ ಗಲಾಟೆ ನಡೆದುಬಿಟ್ಟಿದೆ. ಹಾಸನಾಂಬೆ ಸಮಯದಲ್ಲಿ ತಣ್ಣೀರು ಹಳ್ಳ ರಸ್ತೆ ಬೀದಿ ಬದಿ ವ್ಯಾಪಾರ ಅಂಗಡಿ ತೆರವು ವಿಚಾರಕ್ಕೆ ಗಲಾಟೆಯಾಗಿದೆ. ಯಾರ ಅನುಮತಿ ಪಡೆಯದೆ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಬಡವರ ಅಂಗಡಿಗಳನ್ನು ಒಡೆದು ಹಾಕಿದ್ದು ಯಾಕೆ ಅಂತ ಸದಸ್ಯರು ಗಲಾಟೆ ನಡೆಸಿದ್ದಾರೆ. ಈ ವೇಳೆ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಈ ವೇಳೆ ಶಾಸಕ ಸ್ವರೂಪ್ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಗ್ಸಿದ್ರು ಮತ್ತೆ ಆ ಪಬ್ಲಿಕ್ ಸಹ ಅವ್ರು ತಗ್ಸಿದ್ದಾರೆ, ಇವ್ರು ತಗ್ಸಿದ್ರು, ಎಲ್ಲರೂ ತಗ್ಸಿದ್ದಾರೆ, ಅವರೇ ಬಂದು ನಿಂತ್ಕೊಂಡು ತಗ್ಸಿದ್ದಾರೆ. ಇನ್ನು ಮುಂದೆ ಈ ತರ ತೊಂದರೆ ಆದ ರೀತಿ ನೆಕ್ಸ್ಟ್ ಅಧ್ಯಕ್ಷರು ಅದೇನು ತಾವು ಹೇಳ್ತಾ ಇದ್ದೀರಾ, ಕೆಲವು ನಮ್ಮ ನಗರಸಭೆ ಮಾಡಿ
ಹರಿಹರ ತಾಲೂಕಿನ ಅದಾಪುರ ಗ್ರಾಮದಲ್ಲಿ ಮಹಿಳೆಯೊಬ್ಬರಿಗೆ ಇಲಿಜ್ವರ ದೃಢಪಟ್ಟಿದೆ. ಈ ಹಿನ್ನೆಲೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅಬ್ದುಲ್ ಖಾದರ್ ಹಾಗೂ ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ಉಮ್ಮಣ್ಣ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಆರೋಗ್ಯಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಸೋಂಕು ಹರಡದಂತೆ ಎಚ್ಚರದಿಂದ ಇರುವಂತೆ ಸೂಚನೆಯನ್ನು ಕೊಟ್ಟರು. ವೇಳೆ ಗ್ರಾಮಸ್ಥರು ಗ್ರಾಮದಲ್ಲಿ ಇಲಿ ಕಾಟ ಜಾಸ್ತಿ ಆಗಿದ್ದು ಇಲಿ ಬೋನ್ ಕೊಡಿಸುವಂತೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ದಾರೆ. ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಚಾರ್ಜ್ ಶೀಟ್ ಕೂಡ ಸಿದ್ಧವಾಗಿದೆ. ಪೊಲೀಸರು ಹೆಚ್ಚುವರಿ ಚಾರ್ಜ್ ಶೀಟ್ ಸಿದ್ಧ ಮಾಡಿದ್ದಾರೆ. 1000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ. ಇಂದು ಸಂಜೆ ಅಥವಾ ನಾಳೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಶಿವಮೊಗ್ಗದಲ್ಲಿ ಭೂ ಕಬಳಿಕೆ ವಿರುದ್ಧ ಗೆಳೆಯರ ಬಳಗದಿಂದ ಪ್ರತಿಭಟನೆ ನಡೆಸಲಾಯಿತು. ದೇವಸ್ಥಾನಗಳ ಜಾಗ ಭೂ ಕಬಳಿಕೆ ಮಾಡಿರುವ ಭೂಗಳ್ಳರ ವಿರುದ್ಧ ಪ್ರತಿಭಟನೆ. ಶಿಕಾರಿಪುರ ತಾಲೂಕು ಆಡಳಿತ ಹಾಗೂ ಮುಜರಾಯಿ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಶಿಕಾರಿಪುರದ 14 ದೇವಸ್ಥಾನಗಳ 102 ಎಕರೆ ಜಾಗ ಭೂಗಳ್ಳರ ಪಾಲಾಗಿದೆ. ದೇವಸ್ಥಾನಗಳ ಒತ್ತುವರಿ ಜಾಗವನ್ನು ಕೂಡಲೇ ತೆರವುಗೊಳಿಸುವಂತೆ ಆಗ್ರಹಿಸಲಾಯಿತು.